ಶಾರದಾ ಶಾರದಾಂ ಭೋಜವದನಾವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಏಪ್ರಿಲ್ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಕುಜಗ್ರಹ, 10ನೇ ತಾರೀಕಿನಂದು ಬುಧ ಗ್ರಹ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 19ನೇ ತಾರೀಕಿನಂದು ಶುಕ್ರ ಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 30ನೇ ತಾರೀಕಿನಂದು ಬುಧ ಗ್ರಹ, 14ನೇ ತಾರೀಕಿನಂದು ರವಿ ಗ್ರಹ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ತಿಂಗಳಲ್ಲಿ ಅಂದರೆ ಈ ಏಪ್ರಿಲ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನೇನು ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ರವಿ ಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದರಲ್ಲೂ ಕೂಡ ಅದು ಉಚ್ಚವಾಗಿ ಸ್ಥಿರವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಷಷ್ಠೇ ರವೌ ಸುಸೌಖ್ಯದಾತ ಯತ್ನ ಕಾರ್ಯಾರ್ಥ ಸಾಧನಂ ದೇಹಾರೋಗ್ಯಾದಿ ಸಂತೋಷಂ ವಸ್ತ್ರಧಾನ್ಯಾದಿ ಲಾಭಕೃತು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಯತ್ನ ಕಾರ್ಯಾರ್ಥ ಸಾಧನಂ, ನೀವೇನಾದರೂ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅದೆಲ್ಲ ಪ್ರಾಪ್ತಿ ಆಗುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಹೆಚ್ಚಿಗೆ ಇದೆ. ಹಾಗೆ ಬಟ್ಟೆಗೆ ಸಂಬಂಧಪಟ್ಟಿರುವಂತಹ ಲಾಭ, ಅಂದ್ರೆ ನೀವು ಈ ಮಾಸದಲ್ಲಿ ಹೊಸ ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ಳುವಂತಹ ಯೋಗ ಇದೆ. ಅಥವಾ ನೀವೇನಾದರೂ ಬಟ್ಟೆಯ ವ್ಯಾಪಾರವನ್ನು ಮಾಡ್ತಾ ಇದ್ರು ಕೂಡ ನಿಮಗೆ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಉದ್ಯೋಗದ ಸ್ಥಳದಲ್ಲಿ ಉಂಟಾಗುತ್ತಿದ್ದಂತಹ ಕೆಲವೊಂದಷ್ಟು ಸಮಸ್ಯೆಗಳು ಈ ಮಾಸದಲ್ಲಿ ಬಗೆಹರಿಯುತ್ತೆ. ಇನ್ನು ನಿಮಗೆ ಪಂಚಮ ಭಾವದಲ್ಲಿ ಕುಜಗ್ರಹ, ಶನಿಗ್ರಹ ಮತ್ತೆ ಬುಧಗ್ರಹ ಸ್ಥಿತವಾಗಿರುವಂಥದ್ದು. ಅದರಲ್ಲೂ ಕೂಡ ಬುಧಗ್ರಹ ನೀಚವಾಗಿ ಸ್ಥಿತವಾಗಿದೆ. ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಒಂದು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯದ ಸಮಸ್ಯೆಗಳು ಕಾಡುವುದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ತಿಂದಿರುವಂತಹ ಆಹಾರ ಜೀರ್ಣವಾಗದೇ ಇರುವಂಥದ್ದು ಅಥವಾ ಹೊಟ್ಟೆ ನೋವು ಉಂಟಾಗುವಂಥದ್ದು, ಈ ರೀತಿಯಾಗಿ ಒಂದು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯಗಳು ಕಾಡುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಆಹಾರದ ಕಡೆಗೆ ನೀವು ಗಮನವನ್ನು ಕೊಡಬೇಕಾಗುತ್ತೆ, ಉತ್ತಮವಾದ ಆಹಾರವನ್ನು ಸೇವಿಸಬೇಕಾಗುತ್ತೆ. ಬುಧಗ್ರಹ ಪಂಚಮ ಭಾವದಲ್ಲಿ ನೀಚವಾಗಿ ಸ್ಥಿರವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ಸರ್ವಾಂಗ ಮುಷ್ಟ ಸಂತಾಪಂ ವ್ಯಾಯಾಮಂ ಸರ್ವದೋಷಕೃತ್ ಆಲಸ್ಯಂ ಕಲಹಂಚೈವ ಪಂಚಮಸ್ಥೋ ಯದಾ ಬುಧಃ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಒಂದು ಸ್ವಲ್ಪ ಉಷ್ಣಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಹಾಗಾಗಿ ನೀವು ಅತಿ ಖಾರವಾದಂತಹ ಆಹಾರ ಅಥವಾ ಉಷ್ಣವನ್ನು ಉಂಟು ಮಾಡುವಂತಹ ಆಹಾರ ಅಂಥದ್ದನ್ನೆಲ್ಲ ಆದಷ್ಟು ಈ ಮಾಸದಲ್ಲಿ ತ್ಯಜಿಸುವಂಥದ್ದು ಉತ್ತಮ. ಜೊತೆಗೆ ಒಂದು ಸ್ವಲ್ಪ ಆಲಸ್ಯ ಅಂತ ಹೇಳುವಂಥದ್ದು ಕೂಡ ಕಾಡುತ್ತೆ. ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಇವತ್ತು ಬೇಡ ನಾಳೆ ಮಾಡೋಣ ಅಂತ ಹೇಳಿ ಅನ್ಸುವುದಕ್ಕೆ ಶುರುವಾಗುತ್ತೆ. ಆದರೆ ಆಲಸ್ಯವನ್ನು ಬಿಡಬೇಕು. ಆಲಸ್ಯದಿಂದ ನಿಮಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಈ ಒಂದು ತಿಂಗಳಲ್ಲಿ ಅವಕಾಶ ಅಂತ ಹೇಳುವಂಥದ್ದು ಇದೆ. ಇನ್ನು ವಿದ್ಯಾರ್ಥಿಗಳು ಮುಖ್ಯವಾಗಿ ಓದಿನ ಕಡೆಗೆ ಗಮನವನ್ನು ಕೊಡಬೇಕು. ಈ ತಿಂಗಳಲ್ಲಿ ವಿದ್ಯಾಭ್ಯಾಸದ ಕಡೆಗೆ ಮನಸ್ಸೇ ಬರೋದಿಲ್ಲ. ಪುಸ್ತಕ ತೆಗೆದ್ರೆ ಬೇಡ ಅಂತ ಹೇಳಿ ಅನ್ಸುತ್ತೆ. ಆದರೆ ಆ ರೀತಿ ಮಾಡಬಾರ್ದು. ಆದಷ್ಟು ಏಕಾಗ್ರತೆಯಿಂದ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಇನ್ನು ಶನಿಗ್ರಹ ನಿಮಗೆ ಈಗ ಪಂಚಮ ಭಾವದಲ್ಲಿ ಸ್ಥಿತವಾಗಿದೆ. ಅನೇಕ ತಿಂಗಳಿಂದ ಪಂಚಮ ಶನಿ ಅಂತ ಹೇಳುವಂಥದ್ದು ನಡೀತಾ ಇದೆ. ಹಾಗಾಗಿ ಕಾರ್ಯಹಾನಿಂ ಮನಸ್ತಾಪಂ ಜ್ಞಾತಿವ್ಯಾಜ ಕಲಾಪಕೃತು ಹೀನಸ್ತ್ರೀ ಭೋಗ ಸಂತಾಪಂ ಪಂಚಮಸ್ಥೋ ಯದಾ ಶನಿ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಜ್ಞಾತಿವ್ಯಾಜ ಕಲಾಪಕೃತು ಅಂದ್ರೆ ಸಂಬಂಧಿಕರ ಜೊತೆಗೆ ಒಂದು ಸ್ವಲ್ಪ ವೈಮನಸ್ಯ ಉಂಟಾಗುವುದಕ್ಕೆ ಈ ತಿಂಗಳಲ್ಲಿ ಅವಕಾಶ ಇದೆ. ಅದನ್ನ ನೋಡ್ಕೊಬೇಕು. ಬಂಧುಗಳ ಜೊತೆ ಎಲ್ಲ ನೀವೇನೋ ಮಾತನ್ನು ಹೇಳ್ತೀರಿ, ಅದನ್ನ ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಈ ಥರ ಎಲ್ಲ ಆಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದು ಇದೆ. ಇದಿಷ್ಟು ಕೂಡ ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿ ಆಗುವಂತಹ ಫಲಗಳು. ನಾವೀಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಹಿಂದೆ ಹೇಳಿದಂತೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರ ಮತ್ತೆ ಆದಷ್ಟು ಉಷ್ಣ ಪದಾರ್ಥಗಳನ್ನು ನೀವು ತ್ಯಜಿಸಬೇಕಾಗತ್ತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ. ಒಂದು ಸ್ವಲ್ಪ
ಬಂಧುಗಳ ಜೊತೆ ಎಲ್ಲ ವೈಮನಸ್ಸು ಉಂಟಾಗುವುದಕ್ಕೆ ಅವಕಾಶ ಇದೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳು ಪರಿಶ್ರಮವನ್ನು ಪಡಬೇಕಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟಿರುವಂತಹ ವ್ಯಕ್ತಿಗಳಿಗೆ ಈ ತಿಂಗಳು ಉತ್ತಮವಾಗಿದೆ. ಇನ್ನು ಎಲ್ಲ ವ್ಯಕ್ತಿಗಳಿಗೂ ಕೂಡ ಉದ್ಯೋಗದ ಸ್ಥಳದಲ್ಲಿ ಉಂಟಾಗುತ್ತಿದ್ದಂತಹ ಒಂದಷ್ಟು ಸಮಸ್ಯೆಗಳು ಈ ತಿಂಗಳಲ್ಲಿ ಬಗೆಹರಿಯುತ್ತೆ. ಆದಷ್ಟು ನೀವು ಈ ತಿಂಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲಾ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ. ಒಂದು ವಿಶೇಷ ಸೂಚನೆ, ಈ ವರ್ಷದ ಅಕ್ಷಯ ತೃತೀಯದಂದು ಅಂದರೆ ಏಪ್ರಿಲ್ ತಿಂಗಳ 20ನೇ ತಾರೀಕಿನಂದು ಶೃಂಗೇರಿಯಲ್ಲಿರುವಂತಹ ನಮ್ಮ ಶ್ರೀಮಾತಾ ಎಂಬ ಯಾಗಶಾಲೆಯಲ್ಲಿ ನಾವು ಶ್ರೀ ಸೂಕ್ತ ಹೋಮ, ದುರ್ಗಾ ಹೋಮ ಮತ್ತು ಸರಸ್ವತಿ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ಈ 3 ಹೋಮಗಳ ಸಂಕಲ್ಪದಲ್ಲಿ ನೀವು ಕೇವಲ 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನೋಡಿ, ಈ ಶ್ರೀ ಸೂಕ್ತ ಹೋಮವನ್ನು ಮಾಡುವುದರಿಂದಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿದ್ರೆ ಅದು ಬಗೆಹರಿಯುತ್ತೆ. ಹಾಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಇನ್ನು ದುರ್ಗಾ ಹೋಮದಿಂದಾಗಿ ದೃಷ್ಟಿ ದೋಷದ ಸಮಸ್ಯೆಗಳಿದ್ರೆ ಅವುಗಳು ಕಮ್ಮಿ ಆಗುತ್ತೆ. ಜೊತೆಗೆ ಶತ್ರುಗಳಿಂದ ಉಂಟಾಗುತ್ತಿರುವಂತಹ ಸಮಸ್ಯೆಗಳು ಬಗೆಹರಿಯುತ್ತೆ. ಜೊತೆಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ರಕ್ಷಣೆ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ಸರಸ್ವತಿ ಹೋಮದಿಂದಾಗಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಒಟ್ಟಿನಲ್ಲಿ ಒಂದು ವರ್ಷದಲ್ಲಿ ಒಂದು ಕುಟುಂಬಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಅಭಿವೃದ್ಧಿ ಉಂಟಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾವು ಈ 3 ಹೋಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಹಿಂದೆಯೇ ಹೇಳಿದಂತೆ ಕೇವಲ 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ನೀವು ಕೂಡ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ಈ 3 ಹೋಮಗಳ ಸಂಕಲ್ಪದಲ್ಲಿ ನೋಂದಾಯಿಸಿಕೊಳ್ಳಬಹುದು. ಜೊತೆಗೆ ನಿಮ್ಮ ಮನೆಗೆ ಪ್ರಸಾದವನ್ನು ಕಳುಹಿಸಿಕೊಡುವಂತಹ ವ್ಯವಸ್ಥೆಯೂ ಕೂಡ ಇರುತ್ತದೆ. ನಿಮಗೆ ಇದರಲ್ಲಿ ಆಸಕ್ತಿ ಇದ್ದರೆ ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ಫೋನನ್ನು ಮಾಡಿ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು.